ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಸೊ ಇದು ನಮ್ಮ ಡೇ 3 ಆಫ್ ಭಕ್ತಿ ಮಾರ್ಗ. ನೋಡ್ಬೋದು, ಎಲ್ಲ ಚೆನ್ನಾಗಿ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ದರ್ಶನಕ್ಕೆ. ದೇವಸ್ಥಾನದ ಪಕ್ಕದಲ್ಲೇ ಇದೆ ರೂಮು. ಸೊ 5 ನಿಮಿಷ ಬೇಗ ಹೋಗಿ ಅನ್ವಿಗೆ ಅಕ್ಷರಾಭ್ಯಾಸ ಮುಗಿಸಿ ದೇವ ದರ್ಶನ ಮಾಡ್ಕೊಂಡು ತಿನ್ಕೊಂಡು ಬರೋಣ ಇಲ್ಲಿಗೆ. ಸೊ ಇಲ್ಲಿ ಕಾಣ್ತಾ ಇರೋದು ದೇವಸ್ಥಾನದ ಗೋಪುರ ಅಷ್ಟೇ. ನಾನು ಇಷ್ಟೇ ದೇವಸ್ಥಾನ ಇರೋದು ಅಂದ್ಕೊಬಿಟ್ಟಿದ್ದೆ ನಿಜವಾಗ್ಲೂ. ಆಮೇಲೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ತುಂಬ ದೊಡ್ಡದಾಗಿದೆ ದೇವಸ್ಥಾನ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಈಗ ಹೊಸದಾಗಿ ಮಾಡಿರೋಂಥ ಶಾರದಾಂಬಾ ಸನ್ನಿಧಿ. ಅಕ್ಷರಾಭ್ಯಾಸಕ್ಕೆ 500 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೋಬೇಕು. ಮಗುದು ನಕ್ಷತ್ರ ರಾಶಿ ಎಲ್ಲನೂ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಬಂದು ಆ ಚೀಟಿನ ಕೊಟ್ಟರೆ ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ಕೊಡ್ತಾರೆ. ತಟ್ಟೆನಲ್ಲಿ ಅಕ್ಕಿ, ಅರ್ಶಿಣದ ಕೊಂಬು, ಸ್ಲೇಟು, ಬಳಪ ಎಲ್ಲನೂ ಕೊಡ್ತಾರವ್ರೆ. ಸ್ಲೇಟು ಬಳಪ ನಮಗೆ ತೊಗೊಂಡೋಗೋಕ್ಕೆ, ಅಕ್ಕಿ ಮತ್ತು ಅರ್ಶಿಣದ ಕೊಂಬು ಇರುತ್ತೆ ಆ ಪ್ಲೇಟ್ನ ವಾಪಸ್ ಕೊಡಬೇಕು ಅವ್ರಿಗೆ. ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶಾರದಾ ಶಾರದಾಂಭೋಜ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಸ್ತೆ ಶಾರದಾ ದೇವಿ ಶೃಂಗೇರಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಭಾರತಿ ಸದಾ 3 ಸಾರಿ ಶ್ರೀ ಅಂತ ಬರೆಸಿ. 3 ಸಾರಿ ಶ್ರೀ ಅಂತ ಬರೆಸಿ. ಶ್ರೀ ಗುರುಭ್ಯೋ ನಮಃ, ಶ್ರೀ ಶಾರದಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ. పెట్టండి. పలకం తీసుకోండి. ముందు బాగా ఎట్లా ఉందో అటువంటి గమనించండి. ನಿಮ್ಮ ಮುಂದೆ ಶ್ರೀ ಶಾರದಾಯ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ. ಪ್ರಸೀದ ಮೇ ಅಭೀಷ್ಟ ದಾನಾತ್ ದೇವೇಶಿ ಚತುರಾನ ವಲ್ಲಭೆ ವಿದ್ಯಾಂ ದೇಹಿ ಧನಂ ದೇಹಿ ಯಶೋ ದೇಹಿ ಶುಭಾಂ ಮತಿಂ ದೇಹಿ ಲಕ್ಷ್ಮೀಂ ಶುಭಾಂ ಮಾತಃ ಸುಪ್ರಸನ್ನಾ ಚ ಭಾರತಿ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಬುದ್ಧಿ
ಸೊ ನಾವು ತಿಂಡಿ ತಿನ್ನೋಕ್ಕೆ ಬಂದಿದ್ದು ಮಾರುತಿ ಟಿಫನ್ ಸೆಂಟರ್ಗೆ. ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಿ ಇನ್ಸ್ಪೈರ್ ಆಗಿ ಬಂದಿದ್ದು ಇಲ್ಲಿಗೆ ನಾವು. ಇದು ತುಂಬ ಚಿಕ್ಕ ಜಾಗ, ಕೆಲವ್ರಿಗೆ ಈ ಥರ ಪಂಕ್ತಿ ಊಟ, ಕೆಲವೊಂದಷ್ಟು ಜನಕ್ಕೆ ಮಾತ್ರ ಟೇಬಲಲ್ಲಿ ಊಟ ಸಿಗುತ್ತೆ. ಸೊ ನೆಲದ ಮೇಲೆ ಬಾಳೆ ಎಲೆ ಹಾಕಿ ಊಟ ಬಡಿಸ್ತಾರೆ. ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಬಡಿಸ್ಕೊಂಡು ಲೆಕ್ಕನ ನೆನ್ಪಿಟ್ಕೊಂಡು ಆಮೇಲೆ ಹೇಳಿ ಪೇಮೆಂಟ್ ಮಾಡಬೇಕು. ಇನ್ಸ್ಟಾ ರೀಲ್ಸ್ ಎಲ್ಲರೂ ಫೇಮಸ್ ಮಾಡ್ಬಿಡುತ್ತೆ. ಚೆನ್ನಾಗಿತ್ತು ಅಂತಾರ, ಬಟ್ ಓವರ್ ರೇಟೆಡ್, ಪ್ರೈಸ್ ಎಲ್ಲ ಜಾಸ್ತಿ ಹಾಕೊಂಡಿದ್ದಾರೆ. ಒಂದೊಂದು ಇಡ್ಲಿಗೆ 20 ರೂಪಾಯಿ ಅಂತೆ. ನಾನು ಬಿಲ್ ನೋಡಿರ್ಲಿಲ್ಲ, ಲಾಸ್ಟಲ್ಲಿ ನೋಡಿ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಈ ಮೆಸ್ನೆಲ್ಲ ಕ್ಲಿಯರ್ ಮಾಡಿ ಈಗ ನಾವು ಇಲ್ಲಿಂದ ಚೆಕ್ಔಟ್ ಮಾಡಬೇಕು. ಸೀರೆನ ಕ್ಯಾರಿ ಮಾಡೋದು ಕಷ್ಟ, ಮಳೆ ಬೇರೆ ಇದೆ. ಸೊ ಅದಕ್ಕೆ ಸೊ ಇವಾಗ ಪಿಕ್ಕಾಗಿ ಡ್ರೆಸ್ಸಲ್ಲಿ ಮಾಡ್ಕೊಂಡಿಂದ ಹೊರಡ್ತಾ ಇದ್ವಿ. ನನಗೆ ಈ ಬಳೆಗಳು ಚುಮ್ಕ ಎಲ್ಲ ನೋಡ್ತಾರೆ, ಮದುವೆ ಹುಡುಗಿ ಫೀಲ್ ಬರ್ತಾ ಇದೆ ನನಗೆ. ಕೈಟ್ ಕಲರ್ ಅರ್ಶದ ದಾರ ಬೇರೆ, ಇದು ದಾರ ಅಲ್ಲ ಆ್ಯಕ್ಚುಲಿ ನಮ್ಮ ಶಲ್ ಅಂತ ಅಂತರ ಕಟ್ಸಿರೋದು. ಓಕೆ, ಇಲ್ಲಿಂದ ಹೋಗಿ ಬ್ರಿಡ್ಜ್ ನೋಡಿಕೊಂಡು ಆಮೇಲೆ ಅಲ್ಲಿಂದ ಕವಿ ಮನೆಗೆ ಹೋಗಬೇಕು. ಬನ್ನಿ ಹೋಗೋಣ. ನಾವಲ್ಲಿರೋ ಎಲ್ಲ ಟೆಂಪಲ್ಸು ನೋಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಪ್ರಸಾದ ಈಸ್ಕೊಳ್ಳೋದನ್ನೇ ಮರ್ತು ಬಂದುಬಿಟ್ಟಿದ್ವಿ. ಚೆಕ್ಔಟ್ ಆದಮೇಲೆ ಮತ್ತೆ ನೆನಪಿಸ್ಕೊಂಡೋಗಿ ಪ್ರಸಾದ ಈಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತದಲ್ಲ, ಇದು ದೇವಸ್ಥಾನದ ಒಳಗಡೆಯಿಂದ ಕಾಣೋ ಬ್ರಿಡ್ಜು. ಅಲ್ಲಿ ಫಿಶ್ನ ನೋಡೋಕ್ಕೆ ಪುರಿಯಲ್ಲಿ ಹಾಕೋಕ್ಕೆ ಬಿಡ್ತಾ ಇದ್ರಂತೆ. ಇವಾಗೇನೋ ಅಲೋ ಮಾಡ್ತಾ ಇರಲಿಲ್ಲ, ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ, ಗೇಟ್ ಕ್ಲೋಸ್ ಮಾಡಿದ್ರು. ಅಲ್ಲಿಂದ ಬಂದು ನಾವು ರೀಚ್ ಆಗಿದ್ದೆ ನಮ್ಮ ಕುವೆಂಪು ಅವರ ಮನೆಗೆ. ನಾವು ಈ ಪ್ಲೇಸ್ನ ಡೇ 2ನಲ್ಲೇ ಕಂಪ್ಲೀಟ್ ಮಾಡಬೇಕಿತ್ತು, ಆದರೆ ಟೈಮ್ ಅಡ್ಜಸ್ಟ್ ಆಗದ ಕಾರಣ ನಾವು ಈ ಪ್ಲೇಸ್ಗೆ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಶೃಂಗೇರಿಗೆ ಹೋಗಿ ಮತ್ತೆ ವಾಪಸ್ ಈ ಪ್ಲೇಸ್ ವಿಸಿಟ್ ಮಾಡಬೇಕಂತಲೇ ಬಂದಿದ್ದೀವಿ. ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ ಅಂತ. ಎಲ್ರಿಗೂ ತುಂಬ ಇಷ್ಟವಾಗಿ ನೋಡಬೇಕಂತ ವೆಯ್ಟ್ ಮಾಡ್ತಿದ್ದ ಪ್ಲೇಸ್ ನಾವುಗಳು. ಸೊ ಕುವೆಂಪು ಅವ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ, ನಮ್ಮ ರಾಷ್ಟ್ರಕವಿ ಇವರು. ಇವರ ಪೂರ್ತಿ ನಾಮಧೇಯ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಜನಿಸಿದ್ದು 1904ರಲ್ಲಿ, ಹಾಗೆ ಮರಣ ಹೊಂದಿದ್ದು 1994ರಲ್ಲಿ. 90 ವರ್ಷಗಳ ಕಾಲ ಬದುಕಿದ್ದಾರೆ. ಸೊ ಇದು ಬಂದು ಎಂಟ್ರಿ ಟಿಕೆಟ್, 20 ರೂಪಾಯಿ ಕೊಟ್ಬಿಟ್ಟು ತೊಗೋಬೇಕು. ಇದೊಂದಕ್ಕೆ ಅಲ್ಲ, ಕುವೆಂಪು ಅವ್ರ ಸ್ಮಾರಕ ಮತ್ತು ಅವ್ರದ್ದು ಸಮಾಧಿ, ತೇಜಸ್ವಿ ಅವ್ರ ಸಮಾಧಿ, ಇಲ್ಲಿಗೆಲ್ಲ ವಿಸಿಟ್ ಕೊಡ್ಬೋದು ಈ ಒಂದು ಕೂಪನಿಂದ. ಸೊ ಈ ಒಂದು ಹಳೆ ಮನೆಗಳ ವೈಬ್ಗಳೇ ಚೆಂದ. ಅಲ್ಲೊಂದಷ್ಟು ಹಳೆ ಕಾಲದ ಸಾಮಾನುಗಳು, ಕುವೆಂಪು ಅವರ ಪ್ರಶಸ್ತಿಗಳು, ಹಾಗೆ ಅವ್ರ ಕೆಲವೊಂದಷ್ಟು ಬುಕ್ಸ್ಗಳು, ಮತ್ತು ಒಳಗಡೆ ಬುಕ್ನ ಕೂಡ ಸೇಲ್ ಮಾಡ್ತಾರೆ. ನೀವು ಬೇಕು ಅಂದರೆ ಕುವೆಂಪು ಅವ್ರ ಬುಕ್ನ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಅವ್ರು ಬಳಸ್ತಿದ್ದಂಥ ಕೆಲವೊಂದು ವಸ್ತುಗಳಿರ್ಬೋದು, ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರೋಂತಹ ಕಲ್ಲೆಂದು ಏನು ಕಾಣಿಸ್ತಾ ಇದೆ, ಇದು ಕುವೆಂಪು ಅವರ ಸಮಾಧಿ. ನೋಡೋದಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲೇನು ಕಾಣಿಸ್ತದೆ, ಇದು ಕುವೆಂಪು ಅವರು ಕುತ್ಕೋತಿದ್ದಂಥ ಜಾಗ. ಇಲ್ಲಿ ಕುತ್ಕೊಂಡವ್ರು ಕೆಲವೊಂದಷ್ಟು ಬುಕ್ಸ್ನ ಬರೀತಾ ಇದ್ರಂತೆ. ಈ ಜಾಗದಲ್ಲಿ ಕುತ್ಕೊಂಡ್ರೆ ಈ ಥರ ವ್ಯೂ ಕಾಣಿಸುತ್ತೆ ನಿಮಗೆ. ಈ ಜಾಗಕ್ಕೆ ಕುವೆಂಪು ಅವ್ರ ಮನೆ ಪಕ್ಕದಿಂದ ಕಾಲ್ ದಾರಿ ಕೂಡ ಇದೆ. ಬೇಡ ಅಂತಂದರೆ ನೀವು ನಿಮ್ಮ ವೆಹಿಕಲ್ ಕೂಡ ಬರಬಹುದು. ಸೊ ಇದು ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿಯವರ ಸಮಾಧಿ. ಸೊ ಇಲ್ಲಿ ಆರ್ಕಿಟೆಕ್ಟ್ ಈ ಥರ ಡಿಸೈನ್ ಮಾಡಿದ್ದಾರೆ. ಏನಕ್ಕೆ ಈ ಥರ ಡಿಸೈನ್ಸ್ನ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಡಿಫ್ರೆಂಟ್ ಆಗಿದೆ ಸಮಾಧಿಗಳು ನೋಡೋದಕ್ಕೆ. ಒಂಥರ ಅದು ಸಮಾಧಿ ಏನೋ ಫೀಲೇ ಬರಲ್ಲ, ಏನೋ ಒಂದು ಆರ್ಕಿಟೆಕ್ಟ್ ಥರ ಕಾಣಿಸುತ್ತೆ.
ಆಶಾ ಶುಕ್ರವಾರ ಅಂತ ಇನ್ನೂ ದೇವಸ್ಥಾನ ದರ್ಶನಕ್ಕೆ ಓಪನ್ ಇದೆ. ಬೇರೆ ಟೈಮಲ್ಲಿ ಆಗಿದ್ರೆ 2 ಗಂಟೆಗೆ ಕ್ಲೋಸ್ ಆಗೋದು. ಅದು ಇವತ್ತು ದರ್ಶನ ಸಿಗ್ತಿರ್ಲಿಲ್ಲ. ದರ್ಶನ ಮುಗೀತು. 3:30ಗೆ ಕ್ಲೋಸ್ ಅಂತ ನೋಡೋಣ ಸಿಗುತ್ತೆ ಬರ್ತೀವಿ. ಸೊ ಊಟ ಆಲ್ರೆಡಿ ಕ್ಲೋಸ್ ಆಗಿದೆ. ಇವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬೇರೆ ಊಟಕ್ಕೆ ಬಂದ್ರೆ ಆ್ಯಕ್ಚುಲಿ ಆಷಾಢ ಅಂತ ಫುಲ್ ಡೇ ದರ್ಶನಕ್ಕೆ ಬಿಟ್ಟಿರೋದು ಇವತ್ತು ಆಷಾಢ ಶುಕ್ರವಾರ ಅಂತ. ಬೇರೆ ದಿನ ಆಗಿದ್ದಿದ್ರೆ 2 ಗಂಟೆಗೆ ಕ್ಲೋಸ್ ಅಂತೆ ದರ್ಶನ, 3 ಗಂಟೆಗೆ ಊಟ ಕ್ಲೋಸು, 3:30 ತನಕ ಇತ್ತಂತೆ. ನಮ್ಗೆ ಯಾರು ಹೇಳಿಲ್ಲ. ಹೇಳಿದಿದ್ರೆ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ಬೋದಿತ್ತು. ನಮಗೆ ಅರ್ಚನೆ ಏನೇನು ಗರ್ಭಗುಡಿ ಹತ್ರ ಹೋದ್ಮೇಲೆ ಗೊತ್ತಾಗಿದ್ದು ಊಟ ಕ್ಲೋಸ್ ಆಗ್ತಿದೆ, ಫಸ್ಟೇ ಮಾಡ್ಕೊಂಡು ಬರೋದಲ್ವಾ ಅಂತ ಅಲ್ಲಿ ಯಾರೋ ಬಂದು ಹೇಳಿದ್ರು ಆಫೀಸರು. ಅಲ್ಲಿ ತನಕ ನಮ್ಗೆ ಗೊತ್ತೇ ಇರಲಿಲ್ಲ. ಮುಂಚೆ ಗೊತ್ತಾಗಿದ್ರೆ ಇಲ್ಲೂ ಪ್ರಸಾದ ಟೇಸ್ಟ್ ಮಾಡ್ಬೋದು. ಇಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತಂತೆ. ಮಿಸ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದರೆ ಮಿಸ್ ಮಾಡದೆ ಪ್ರಸಾದ ಟೇಸ್ಟ್ ಮಾಡ್ಬೇಕು ಇಲ್ಲಿ. ಇವಾಗ ಹೊರಗಡೆನೆ ಊಟ ಮುಗಿಸಿ ಇಲ್ಲಿ ಇನ್ನೊಂದು ಸ್ವಲ್ಪ 6-7 ಕಿಲೋಮೀಟರಲ್ಲೇ ಕಳಶ ಪ್ಲೇಸ್ ಇದೆಯಂತೆ. ಸೊ ಇವಾಗ ಅಲ್ಲಿಗೆ ಹೋಗೋಣ. ಅಲ್ಲಿಂದ ನಮ್ಮ ಇವತ್ತಿನ ನೈಟ್ ಸ್ಟೇ ಧರ್ಮಸ್ಥಳದಲ್ಲಿ. ನೋಡೋಣ, ಹೋಗೋ ತನಕ ಲೇಟ್ ಆಗುತ್ತೆ ಅನ್ಸುತ್ತೆ. ಇವತ್ತು ಅಲ್ಲಿ ದರ್ಶನ ಸಿಗಲ್ಲ, ಮೇ ಬಿ ಬೆಳಗ್ಗೆನೆ ದರ್ಶನ ಮಾಡಬೇಕು. ಆ್ಯಕ್ಚುಲಿ ನಾವು ಹೆವಿ ಮಳೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಈ ಕಡೆ ಫಸ್ಟ್ ಡೇ ಅಂತೂ ಫುಲ್ ಬಿಸಿಲಿತ್ತು. ಇವಾಗ ನಿನ್ನೆ ಇವತ್ತು ಸ್ವಲ್ಪ ಲೈಟಾಗಿ ಮಳೆ ಆಗಿರೋದ್ರಿಂದ ಅಷ್ಟು ಬಿಸಿಲೇ ಇಲ್ಲ. ಸೊ ಇದೊಂದು ಜ್ಯೂಸ್ ಮತ್ತು ಸ್ಪೈಸಸ್ ಸೆಂಟರ್ ಆಯಿತಾ. ಇದ್ರದ್ದು ಬೋರ್ಡ್ನ 17-18 ಕಿಲೋಮೀಟ್ರಿಂದ ಡೋಂಟ್ ಮಿಸ್ ಪ್ಲೀಸ್ ವಿಸಿಟ್ ಅಂತ ಹಾಕೊಂಡು ಬಂದಿದ್ದಾರೆ. ಅದು ನೋಡಿದ್ರೆ ಏನೋ ಸ್ಪೆಷಲ್ ಇರಬೇಕು ಇಲ್ಲಿ, ಮಿಸ್ ಮಾಡ್ಕೊಳ್ದೆ ಹೋಗ್ಬೇಕಲ್ಲ ನಾವು ಅಂತ ಅನಿಸುತ್ತೆ. ನಾವು ಹಂಗೆ ಅಂದ್ಕೊಂಡೆ ಮಿಸ್ ಮಾಡದೆ ಬರಬೇಕಂತ ಬಂದಿದ್ದು ಇಲ್ಲಿಗೆ. ಸೊ ಇಲ್ಲೊಂದು ಜ್ಯೂಸ್ನ ಸೇಲ್ ಮಾಡ್ತಾರೆ. ಇದರಲ್ಲಿ 6 ಸ್ಪೈಸಸ್ಸು 18 ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರ್ತಾರಂತೆ. ಡೈಜೆಷನ್ಗೆಲ್ಲ ಒಳ್ಳೇದಂತ ಹೇಳಿದ್ರು. ಟೇಸ್ಟ್ ನೋಡೋಣ ಅಂತ ತೊಗೊಂಡ್ವಿ. ಟೇಸ್ಟ್ ಚೆನ್ನಾಗಿತ್ತು. ಪ್ರೈಸ್ ಕೂಡ ತುಂಬ ಕಡಿಮೆ, ಬರೀ 30 ರೂಪಾಯಿ ಅಷ್ಟೇ ತೊಗೊಂಡಿತ್ತು ಒಂದು ಗ್ಲಾಸ್ಗೆ. ಇನ್ನೊಂದು ಮಾಡ್ಲಾ? ಇನ್ನೊಂದು ಮಾಡಿ. ಅವನ್ನ ಕುಡಿದ್ರೆ ಇದು ಕಾಂಗ್ರೆಸ್ ಕೊಡ್ಸು. ನಮಗೆ ಬೆಳಗಲ್ಲಿ ನಮ್ಮೊಂದು ಹೇಳಿ ಅಂದ ಅಲ್ಲಿ ಸ್ಪೈಸಸ್ದು ಶಾಪ್ ಇತ್ತಂತ ಅಂದ್ವಲ್ಲ, ಇದು ನೋಡಿ, ಇದು ಕಾಡು ಏಲಕ್ಕಿ ಅಂತೆ. ಕಾಡಿನಲ್ಲಿ ಸಿಗುತ್ತಂತೆ ಇದು. ನಾವು ಕಪ್ಪು ಮೆಣಸಿನ್ಕಾಳನ್ನ ನೋಡಿರ್ತೀವಿ, ಇಲ್ಲಿ ಬಿಳಿ ಮೆಣಸಿನ್ಕಾಳು, ಆಮೇಲೆ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೆರೈಟೀಸ್ ಆಫ್ ಸ್ಪೈಸಸ್ನೆಲ್ಲ ಮಾರ್ತಾಯಿದ್ರು. ಸೊ ಇದು ಬಂದು ಕಳಶ ದೇವಸ್ಥಾನ. ಇದು ದಕ್ಷಿಣ ಕಾಶಿ ಕಳಶೇಶ್ವರ ದೇವಸ್ಥಾನ. ಇದು ಒಂಥರ ಸಿಟಿ ಸೆಂಟ್ರಲ್ ಇದೆ ಆಯಿತಾ. ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡೋಗಿ ಹಿಂದೆ ತಿರುಗಿ ನೋಡಿದ್ರೆ ಸಿಟಿ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ತಾ ಇರೋದು ಸರ್ವಸಿದ್ಧಿ ಗಣೇಶ ದೇವಸ್ಥಾನ. ಸೊ ಇದು ಟೀ ಕಾಫಿ ಎಸ್ಟೇಟ್ ಮಧ್ಯೆ ಇರೋಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಲವ್ ಮಾಕ್ಟೇಲ್ 1 ಶೂಟಿಂಗ್ ಕೂಡ ಆಗಿದೆ. ದೇವಸ್ಥಾನ ಮುಂದ್ಗಡೆನೇ ಒಂದು ಒಳ್ಳೆ ಟೀ ಸ್ಟಾಲ್ ಇತ್ತು. ಅಲ್ಲೊಂದು ಸ್ವಲ್ಪ ಟೀ ಕುಡಿದು ವೆದರ್ನ ಎಂಜಾಯ್ ಮಾಡ್ಕೋತಾ ಮತ್ತೆ ನಮ್ಮ ಪಯಣನ ಶುರು ಮಾಡಿದ್ವಿ.
ನಾವು ಇಲ್ಲಿಂದ ಕುದುರೆಮುಖದ ಮೂಲಕನೇ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಮ್ಗೆ ನೋಡೋದಕ್ಕೆ ಒಳ್ಳೊಳ್ಳೆ ಫಾಲ್ಸ್ ಇತ್ತು ಇಲ್ಲಿ, ಆದರೆ ಬೇಗ ಕತ್ಲೆ ಕೂಡ ಆಗ್ಬಿಡ್ತು. ನಮಗೆ ಟೈಮು ಬೇಗ ಬಂದಿದ್ರೆ ಇನ್ನೂ ಒಳ್ಳೊಳ್ಳೆ ಜಾಗ ನೋಡ್ಬೋದಿತ್ತು ಅಂತ ಅನ್ನಿಸ್ತು. ನಾವು ಗೊತ್ತಲ್ಲ, ಮಳೆ ಅಂದ ತಕ್ಷಣ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ನೆನೆಸ್ಕೊತಾ ಇದ್ವಿ. ಅಷ್ಟಕ್ಕೆ ಮಸಾಲೆ ಪುರಿ ಸ್ಟಾಲ್ ಸಿಕ್ತು. ಮಸಾಲೆ ಪುರಿ ತಿನ್ಕೊಂಡು ನಾವು ರೀಚ್ ಆಗಿದ್ದೆ ಧರ್ಮಸ್ಥಳಕ್ಕೆ. ನಾನು ಆಗಲೇ ಹೇಳ್ದಂಗೆ ಧರ್ಮಸ್ಥಳಕ್ಕೆ ಬರೋ ತನಕ ತುಂಬ ಲೇಟ್ ಆಗಿತ್ತು. ಸೊ ಅದಕ್ಕೆ ಫಸ್ಟ್ ನಾವು ಊಟನ ಮುಗಿಸ್ಕೊಂಡ್ವಿ. ಇನ್ನೇನು ಊಟದ ಟೈಮು ಕೂಡ ಕ್ಲೋಸ್ ಆಗಿ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಆಲ್ರೆಡಿ ಊಟದ ಹಾಲ್ನ. ಸೊ ನಮ್ಮದೇ ಲಾಸ್ಟ್ ಪಂಕ್ತಿ ಅಂತ ಅನಿಸುತ್ತೆ. ನೋಡಿ ಎಲ್ಲ ಹೆಂಗೆ ಕ್ಲೀನ್ ಮಾಡ್ತಾಯಿದ್ದಾರೆ ಯುನಿಟಿಯಿಂದ. ಇದು ನಮ್ಮ ಇವತ್ತಿನ ಸ್ಟೇ. ಒಂದು ರೂಮು, ವಾಶ್ರೂಮು, ಬೆಡ್ಡು, ಎಕ್ಸ್ಟ್ರಾ ಒಂದು ಸಿಂಗಲ್ ಬೆಡ್ ಕೊಟ್ಟಿದ್ದಾರೆ. ಇದು ರೂಮ್ ಏನಿದೆ ಇದು ಧರ್ಮಸ್ಥಳದ ಸಂಸ್ಥೆ ಕಡೆಯಿಂದ ತೊಗೊಂಡ್ರದ್ದು. ನಾವು ಒಂದು 600 ರೂಪಾಯಿನೋ ಕಾಸ್ಟ್ ಆಯ್ತು ಈ ರೂಮ್ಗೆ. ಇವತ್ತು ಹಂಗೆ ನಿನ್ನೆ ಕಥೆನೆ, ನಿನ್ನೆನೂ ಹಂಗೆ ನಾವು ಕಲ್ಲೂರಲ್ಲಿ ಹೋಗಿ ಸ್ಟೇ ಆಗಿದ್ದು ತುಂಬ ಲೇಟ್ ಆಗಿತ್ತು. ಇವತ್ತು ಕೂಡ ನಾವು 9:45 ಬಂದಿದ್ದು ಧರ್ಮಸ್ಥಳಕ್ಕೆ. ದರ್ಶನ ಅಂತೂ ಕ್ಲೋಸ್ ಆಗಿತ್ತು. ಸದ್ಯಕ್ಕೆ ಊಟ ಒಂದು ಅವೈಲಬಲ್ ಇತ್ತು. ಊಟ ಮಾಡಿಕೊಂಡು ರೂಮ್ ಹುಡುಕಿ, ವೀಕೆಂಡ್ ಬೇರೆ ನಿಯರ್ ಇವತ್ತು ಶುಕ್ರವಾರ, ನಾಳೆ ಶನಿವಾರ, ವೀಕೆಂಡ್ ನಿಯರ್ ಎಲ್ಲ ರೂಮ್ಸು ಬುಕ್ ಆಗೋಗಿದೆ. ಸ್ವಲ್ಪ ದೇವಸ್ಥಾನದ ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ಇದು ಕೂಡ ಟ್ರಸ್ಟೇನೆ ರೂಮು. ನಾಳೆ ಹೆಂಗಿದೆ ಹೊರಗಡೆ ಎಲ್ಲ ತೋರಿಸ್ತೀನಿ, ಯಾವ ಹೋಟೆಲ್ ಎಲ್ಲ ಏನಿಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ ಜಸ್ಟ್ ರೂಮ್ ಕೊಟ್ಟಿದ್ದೀನಿ. ಇವಾಗ ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಬೇಕು. ತುಂಬ ಕ್ರೌಡ್ ಇರಲ್ಲ ವೀಕೆಂಡ್, ಸೊ ಸ್ವಲ್ಪ ಬೇಗ ದರ್ಶನ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀವಿ. ಸೊ ಇದು ನಮ್ಮ ಟ್ರಿಪ್ನ ಲಾಸ್ಟ್ ನೈಟ್ ಸ್ಟೇ. ನಾಳೆ ಬೆಳಿಗ್ಗೆ ದರ್ಶನ ಮುಗಿಸ್ಕೊಂಡು ನಾಳೆ ನೈಟ್ ಎಲ್ಲ ಊರಲ್ಲಿ ಇರ್ತೀವಿ. ನಾಳೆ ನಮ್ಮ ಲಾಸ್ಟ್ ಡೇ ಆಫ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನಾಳೆ ನೈಟ್ ಜೊತೆಗೆ ಮನೇಲೇ ಇರ್ತೀವಿ ಅಂತ. ಐ ಹೋಪ್ ನನ್ನ ಟ್ರಾವೆಲ್ ಸೀರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸ ಬಗ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗಿದ್ದ ನೆಕ್ಸ್ಟ್ ಬ್ಲಾಗ್. ಬಾಯ್.